ನಮಸ್ತೆ ವೀಕ್ಷಕರೇ. ದಕ್ಷಿಣ ಭಾರತದ ಸಿನಿಮಾ ಲೋಕದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಒಂದು ವಿಚಾರ ತುಂಬ ಚರ್ಚೆ ಆಗ್ತಾ ಇದೆ. ಅದು ಏನಪ್ಪ ಅಂದರೆ, ನಟ ವಿಜಯ್ ಮತ್ತು ನಟಿ ತ್ರಿಷಾ ಕೃಷ್ಣನ್ ನಡುವೆ ಪ್ರೀತಿ ಇದೆ ಎಂಬ ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರೀತಿಯ ಪೋಸ್ಟ್ಗಳು, ಫೋಟೋಗಳು ಮತ್ತು ಅಭಿಪ್ರಾಯಗಳು ಹರಿದಾಡ್ತಾನೆ ಇವೆ. ಹಾಗಾದರೆ ಈ ಸುದ್ದಿ ನಿಜನಾ ಅಥವಾ ಕೇವಲ ಗಾಸಿಪ್ ಮಾತ್ರನಾ? ಈ ವಿಡಿಯೋದಲ್ಲಿ ಈ ವದಂತಿಗಳ ಹಿನ್ನೆಲೆ ಏನು ಮತ್ತು ಜನರು ಏಕೆ ಇಷ್ಟು ಮಾತಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ಹೋಗೋಣ. ನಟ ವಿಜಯ್ ಮತ್ತು ತ್ರಿಷಾ ಇಬ್ಬರು ದಕ್ಷಿಣ ಭಾರತದ ಸಿನಿಮಾ ಲೋಕದ ಬಹಳ ಪ್ರಸಿದ್ಧ ನಟರು. ಇವರು ಹಲವಾರು ವರ್ಷಗಳ ಹಿಂದೆ ಒಂದೇ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರಿಬ್ಬರು ಜೋಡಿ ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗಿತ್ತು. ತುಂಬ ಇಷ್ಟಪಟ್ಟು ಅವರಿಬ್ಬರನ್ನ ನೋಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಗಿಲ್ಲಿ ಮತ್ತು ಲಿಯೋ ಹಾಗೂ ಇತರ ಸಿನಿಮಾಗಳಲ್ಲಿ ಇವರ ಜೋಡಿ ಬಹಳ ಜನಪ್ರಿಯವಾಗಿತ್ತು. ಅದರಿಂದಲೇ ಇವರಿಬ್ಬರ ನಡುವೆ ಉತ್ತಮ ಸ್ನೇಹವಿದೆ ಎಂಬ ಮಾತು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ರೀತಿಯ ರೂಮರ್ಸ್ ಹೇಗೆ ಆರಂಭ ಆಗಿದ್ದಾದರೂ ಹೇಗೆ ಅಂತ ನೋಡೋದಾದರೆ, ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಘಟನೆಗಳು ಈ ವದಂತಿಗೆ ಕಾರಣ ಆಗ್ತಾ ಇದೆ. ಕೆಲವರು ಹೇಳುವ ಪ್ರಕಾರ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರು ಅನ್ನೋ ಸುದ್ದಿ ಹರಡಿತು. ಇನ್ನು ಕೆಲವು ಅಭಿಮಾನಿಗಳು ಇವರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಇವರಿಬ್ಬರು ಹೆಚ್ಚು ಸಮಯ ಒಟ್ಟಿಗೆ ಕಳೀತಿದ್ದಾರೆ ಎಂದು ಹೇಳೋಕ್ಕೆ ಆರಂಭ ಮಾಡಿದ್ರು. ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವಿಜಯ್ ಅವ್ರಿಗೆ ಈಗ ಆಲ್ರೆಡಿ ಮದುವೆ ಆಗಿ 16 ವರ್ಷ ಕಳೆದಿದೆ. ಪತ್ನಿ ಸಂಗೀತ ಅವ್ರ ಜೊತೆ ಇಷ್ಟು ವರ್ಷ ಇದ್ದು ಒಬ್ಬ ಮಗ ಹಾಗೂ ಮಗಳು ಕೂಡ ಇದ್ದಾರೆ. ಆದರೆ ಈಗ ಪತ್ನಿ ಸಂಗೀತ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ, ಪತಿಗೆ ಇನ್ನೊಬ್ಬ ನಟಿ ಜೊತೆ ಅಫೇರ್ ಇದೆ ಅಂತಲೇ ಕಾರಣ ನೀಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇದು ಒಂದು ಕಾರಣ ಈ ರೀತಿಯ ರೂಮರ್ಸ್ ಹರಡೋಕೆ. ಸಂಗೀತ ಅವರು ಹೇಳೋ ನಟಿ ತ್ರಿಷಾನೋ ಅಲ್ವೋ ಗೊತ್ತಿಲ್ಲ, ಬಟ್ ಫ್ಯಾನ್ಸ್ ಈಗ ತ್ರಿಷಾನೇ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ವಿಚಾರಗಳಿಗೆ ಯಾವುದೇ ಅಧಿಕೃತ ದೃಢೀಕರಣ ಇನ್ನೂ ಸಿಕ್ಕಲಿಲ್ಲ. ಎಲ್ಲ ಊಹಾಪೋಹ ಅಷ್ಟೇ. ಇದೆಲ್ಲದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಆಗಲಿ, ಸಿನಿ ಪ್ರಿಯರಾಗಿರಲಿ ಏನು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಎರಡು ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಒಂದು ಕಡೆ ಕೆಲವು ಅಭಿಮಾನಿಗಳು ಇವರಿಬ್ಬರು ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕೆಲವು ಜನರು ಇದು ಕೇವಲ ಗಾಸಿಪ್ ಮಾತ್ರ ಎಂದು ಹೇಳ್ತಾ ಇದ್ದಾರೆ. ಇಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ವಿಚಾರವು ದೊಡ್ಡ ಚರ್ಚೆ ಆಗೋದು ಸಾಮಾನ್ಯ ಆಗಿದೆ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಕೆಲವರು ಇದೆಲ್ಲ AI ಮಾಡ್ಬೋದು, ಈಗ ಫೋಟೋನ ಹೇಗೆ ಬೇಕಾದ್ರೂ ಎಡಿಟ್ ಮಾಡ್ಬೋದು, ವಿಡಿಯೋನೂ ಮಾಡ್ಬೋದು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇದೆಲ್ಲದರ ರಿಯಾಲಿಟಿ ಚೆಕ್ ಮಾಡೋದಾದರೆ, ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದರೆ, ಇವರಿಬ್ಬರು ಈ ವದಂತಿಗಳ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ಅಧಿಕೃತ ಹೇಳಿಕೆ ಇದುವರೆಗೂ ಎಲ್ಲೂ ಕೂಡ ನೀಡಿಲ್ಲ. ಆದ್ದರಿಂದ ಈ ಸುದ್ದಿ ನಿಜವೇ ಅಥವಾ ಕೇವಲ ಅಭಿಮಾನಿಗಳ ಊಹೆ ಮಾತ್ರವೇ ಎಂಬುದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಹಲವಾರು ಬಾರಿ ಸಿನಿಮಾ ಲೋಕದಲ್ಲಿ ನಟರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಇಂಥ ಗಾಸಿಪ್ಗಳು ಹುಟ್ಟೋದು ಸಹಜ. ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನೋಡೋದಾದರೆ, ಸಿನಿಮಾ ಲೋಕದಲ್ಲಿ ಸಹ ನಟರ ನಡುವೆ ಉತ್ತಮ ಸ್ನೇಹ ಇರೋದು ಸರ್ವೇ ಸಾಮಾನ್ಯ. ಈಗ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂದಮೇಲೆ ಸ್ನೇಹ, ಸಲುಗೆ ಎಲ್ಲ ಇದ್ದೇ ಇರುತ್ತೆ. ಅದು ಫಿಲಮ್ ಫೀಲ್ಡಲ್ಲದೆ ಎಲ್ಲ ಕಡೆ ಇದು ಇದ್ದಿದ್ದೆ. ಕೆಲವೊಮ್ಮೆ ಅಭಿಮಾನಿಗಳು ಮತ್ತು ಸೋಷಿಯಲ್ ಮೀಡಿಯಾ ಆ ಸ್ನೇಹವನ್ನು ಪ್ರೀತಿಯ ಸಂಬಂಧ ಎಂದು ಅರ್ಥ ಮಾಡ್ಕೊಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾರೇ ಆಗಲಿ ಏನು ಬೇಕಾದರೂ ಹೇಳ್ಬೋದು. ಆದ್ದರಿಂದ ಇಂತಹ ವದಂತಿಗಳನ್ನು ಯಾವಾಗಲೂ ಜಾಗ್ರತೆಯಿಂದ ನೋಡಬೇಕು. ಯಾಕೆ ಇದ್ರ ಬಗ್ಗೆ ವಿಜಯ್ ಫ್ಯಾನ್ಸ್ ಆಗಲಿ, ತ್ರಿಷಾ ಫ್ಯಾನ್ಸ್ ಆಗಲಿ ತುಂಬ ಮಾತಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಇದರ ಪ್ರಮುಖ ಕಾರಣ ಏನು ಅಂದರೆ, ವಿಜಯ್ ಮತ್ತು ತ್ರಿಷಾ ಇಬ್ಬರು ದೊಡ್ಡ ಸ್ಟಾರ್ಗಳು. ಸೌತ್ ಇಂಡಿಯಾದಲ್ಲಿ ಈಗಲ್ಲ, ಮೊದಲಿಂದನೂ ಅವರಿಬ್ಬರು ದೊಡ್ಡ ಸ್ಟಾರ್ಗಳು. ಇವರಿಬ್ಬರು ಫಿಲಮ್ ಅಂದರೆ ಫ್ಯಾನ್ಸ್ ಮುಗಿಬಿದ್ದು ನೋಡ್ತಾರೆ. ಅವ್ರ ಬಗ್ಗೆ ಯಾವ ಸುದ್ದಿ ಆದರೂ ತಕ್ಷಣವೇ ವೈರಲ್ ಆಗಿಬಿಡತ್ತೆ. ಹಾಗೆ ಅಭಿಮಾನಿಗಳು ಇವರು ಜೋಡಿನ ತುಂಬ ಇಷ್ಟಪಡ್ತಾರೆ. ಆ ಕಾರಣದಿಂದಲೇ ಈ ವದಂತಿಗಳು ಹೆಚ್ಚು ಗಮನ ಸೆಳೆಯುತ್ತೆ. ಒಟ್ನಲ್ಲಿ ನೋಡಿದ್ರೆ ವಿಜಯ್ ಮತ್ತು ತ್ರಿಷಾ ನಡುವಿನ ಪ್ರೀತಿ ಬಗ್ಗೆ ಇರುವ ಸುದ್ದಿ ಈಗಾಗಲೇ ಕೇವಲ ವದಂತಿಗಳಷ್ಟೇ. ಇದ್ರ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ.
ಆದ್ದರಿಂದ ಈ ವಿಷಯವನ್ನು ನಿಜ ಅಂತ ನಂಬೋದಕ್ಕಿಂತ ಕೇವಲ ಗಾಸಿಪ್ ಅಂತ ನೋಡಬೇಕು ಅಂತ ಕೆಲವ್ರು ಹೇಳ್ತಾರೆ. ಯಾಕಂದರೆ ಇಲ್ಲಿ ವಿಜಯ್ ಆಗಲಿ, ತ್ರಿಷಾ ಆಗಲಿ ಹಾಗೂ ವಿಜಯ್ ಪತ್ನಿ ಸಂಗೀತ ಅವರಾಗಲಿ ಇಂಥವರೇ, ಇಂಥ ಹೆಸರೇ, ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಎಲ್ಲೂ ಕೂಡ ಯಾರೂ ಏನೂ ಹೇಳದೇ ಇರೋದ್ರಿಂದ ನಾವು ಇದನ್ನ ಗಾಸಿಪ್ ಅಂತಲೇ ನೋಡಬೇಕಾಗತ್ತೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಟ ವಿಜಯ್ ಮತ್ತು ತ್ರಿಷಾ ಒಟ್ಟಿಗೆ ಮತ್ತೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನಿಮ್ಗೆ ಅನಿಸುತ್ತಾ? ಹಾಗೆ ಇವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಈಗ ಹುಟ್ಕೊಂಡಿರೋ ಗಾಸಿಪ್ ಬಗ್ಗೆ ನೀವೇನಂತೀರಾ? ಸಂಗೀತ ಅವ್ರು ಹೇಳ್ತಿರೋ ಆ ನಟಿನೇ ತ್ರಿಷಾ ಅಂತ ಅನಿಸುತ್ತಾ, ಅಥವಾ ಇನ್ನೂ ಬೇರೆ ನಟಿ ಅಂತ ನಿಮ್ಗೆ ಅನಿಸುತ್ತಾ? ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.